ಹೃದಯ ಕದ್ದಿರುವ ಚಿತ್ತ ಚೋರ ನನ್ನ ಪ್ರೇಮ್ ಕುಮಾರ್. ಅಂದು ನನ್ನ ಹೃದಯದಲ್ಲಿ ಹಚ್ಚಿ ಹಾಕ್ಬಿಟ್ಟಿದೀಯಾ. ಅದೆಂದು ನನ್ನ ಮನಸ್ಸು ನಿನಗೆ ಶರಣಾಯಿತು ನನಗಂತೂ ತಿಳಿಯುತ್ತಾ ಇಲ್ಲ. ಈ ವಿಷಯ ನಿನ್ನ ಬಳಿ ತಿಳಿಸಬೇಕೆನ್ನೋ ಅಷ್ಟರಲ್ಲಿ ದಿನ ಮನೆಗೆ ಬರುತ್ತಿರುವ ನೀನು ಸಡನ್ಲಿ ಮನೆಗೆ ಬರೋದನ್ನೇ ನಿಲ್ಲಿಸಿದೀಯಾ. ಓ, ನನ್ನ ಮಾವ ಇವರ ಸ್ನೇಹಿತ. ಅವರಿಗೂ ಇವರಿಗೂ ಏನಾದರೂ ವೈಮನಸ್ಸಿರಬಹುದು, ಅದಕ್ಕೆ ಇವರು ಬರದೇ ಇರ್ಬೋದು. ಇರಲಿ, ಇವತ್ತು ಹೊಸ ವರ್ಷ. ಇದೇ ಹೊಸ ವರ್ಷದ ದಿನವಂದು ಈ ಗ್ರೀಟಿಂಗ್ ಕಾರ್ಡಲ್ಲಿ ನನ್ನ ಪ್ರೀತಿ ವಿಷಯನ ಬರೆದಿದ್ದೀನಿ. ಇದನ್ನು ನನ್ನ ಪ್ರೇಮ್ ಕುಮಾರ್ಗೆ ಹೇಳಿಬಿಡ್ತೀನಿ. ಯಾಕೆ ಇಷ್ಟೊತ್ತಾದರೂ ನನ್ನ ಪ್ರೇಮ್ ಕುಮಾರ್ ಇನ್ನೂ ಬಂದೇ ಇಲ್ವಲ್ಲ? ಇಷ್ಟೊತ್ತಾದರೂ ಬರಲಿಲ್ಲವೆಂದು ಮನಸ್ಸಲ್ಲೇ ಬೈದುಕೊಳ್ಳಬೇಡ ರಂಗಶ್ರೀ. ಒಂದು ಬಹುಮುಖ್ಯವಾದ ಕೆಲಸವಿತ್ತು, ಅದನ್ನು ಮುಗಿಸಿಕೊಂಡು ಬರಲು ಕೊಂಚ ಸಮಯವಾಯಿತು. ಇಷ್ಟೊತ್ತು ನಿನ್ನನ್ನು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ಚೇ, ಇಂಥ ದೊಡ್ಡ ಮಾತೆಲ್ಲ ಯಾಕೆ? ಅಂದ ಹಾಗೆ ನಿಮ್ಮನ್ನು ಯಾಕೆ ಬರೋಕ್ಕೆ ಹೇಳಿದೆ ಅಂದರೆ, ಅಯ್ಯೋ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಗೆ ಹೇಳೋದು? ಅಯ್ಯೋ, ಹೇಗೆ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಇದೇನು ರಂಗಶ್ರೀ, ಏನೋ ಮಾತನಾಡಬೇಕೆಂದು ನನ್ನನ್ನು ಕರೆದು ಈಗ ನೀನೇ ಈ ರೀತಿ ಮೌನಕ್ಕೆ ಶರಣಾದರೆ ಹೇಗೆ? ಅದೇನು ವಿಷಯ ಹೇಳಬಾರದೆ? ಅದು ಅದು ಅದೇನಂದ್ರೆ, ನೀವು ದಿನ ನಮ್ಮ ಮನೆಗೆ ಬರ್ತಾ ಇದ್ರಪ್ಪ, ಸಡನ್ಲಿ ಬರೋದನ್ನೇ ನಿಲ್ಲಿಸ್ಬಿಟ್ರಲ್ಲ ಅಂತ. ಕಾರಣ ನಿನಗೆ ಗೊತ್ತಾಗಿಲ್ಲ ಅಲ್ಲವೇ? ನೋಡರನ್ನ, ನನ್ನ ಪ್ರಾಣ ಸ್ನೇಹಿತ ನಿನ್ನ ಸೋದರ ಮಾವ ಅಮರನಾಥನಿಗೂ ನನಗೂ ಭಿನ್ನಾಭಿಪ್ರಾಯ ಮೂಡಿ ನಾವಿಬ್ಬರು ಪೂರ್ವ ಪಶ್ಚಿಮ ಎನ್ನುವ ಹಾಗೆ ದೂರಾಗಿ ಬಿಟ್ಟಿದ್ದೇವೆ. ನಮ್ಮ ಈ ಭಾಗದ ನೀರಾವರಿ ಹೋರಾಟವೊಂದರಲ್ಲಿ ನಾನು ಭಾಗವಹಿಸಿದ್ದು ಅವರಿಗೆ ಇಷ್ಟವಿರಲಿಲ್ಲ. ಯಾಕೆಂದರೆ ನಾವೊಂದುಕೊಂಡಂತೆ ಆ ಪ್ರದೇಶವೆಲ್ಲ ನೀರಾವರಿಯಾಗಿ ಬಿಟ್ಟರೆ ನಿಮ್ಮ ಸೋದರ ಮಾವ ಅಮರನಾಥನ ಎಷ್ಟೋ ಎಕರೆ ಭೂಮಿ ಆಣೆಕಟ್ಟಿನೊಳಗಡೆ ಮುಳುಗಡೆಯಾಗಿ ಬಿಡುತ್ತಿತ್ತು. ಈ ವಿಷಯದಲ್ಲಿ ನಮ್ಮಿಬ್ಬರಲ್ಲೂ ವೈಮನಸ್ಸು ಮೂಡಿದೆ. ಪ್ರಾಣ ಸ್ನೇಹಿತನಾದ ನನ್ನನ್ನು ತನ್ನ ಮದುವೆಗೂ ಕರೆಯದಷ್ಟು ನನ್ನ ಮೇಲೆ ಸಿಟ್ಟಾಗಿ ಬಿಟ್ಟಿದ್ದಾನೆ. ಅದೇನೇ ಆಗಿದ್ರೂ ಸಹ ನನ್ನ ಮಾವ ತನ್ನ ಮದುವೆಗೆ ನಿಮ್ಮನ್ನ ಕರಿಬೇಕಿತ್ತು. ನೋಡಿ, ನಿಮ್ಮಂಥ ಆದರ್ಶ ವ್ಯಕ್ತಿಯನ್ನ ಅರ್ಥ ಮಾಡಿಕೊಂಡು ನಿಮ್ಮ ಸ್ನೇಹಕ್ಕೆ ಬೆಲೆ ಕೊಡಬೇಕಿತ್ತು. ನಿಜ ರಂಗಶ್ರೀ, ಅವನದನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ನಿಮ್ಮಿಂದ ದೂರವಾಗುವ ಪ್ರಸಂಗವೇ ಬರುತ್ತಿರಲಿಲ್ಲ. ಏನು ಮಾಡಲಿ ರಂಗಶ್ರೀ, ನಿನಗೆ ಗೊತ್ತಿರುವಂತೆ ನಾನು ಬಹುದಿನಗಳಿಂದ ನಮ್ಮ ನಾಡಿನ ಎಷ್ಟೋ ಸಮಸ್ಯೆಗಳನ್ನು ಈ ಕುರುಡು ಸರ್ಕಾರಗಳಿಗೆ ಎತ್ತಿ ತೋರಿಸಿ ಕೆಲವು ಹೋರಾಟಗಳಲ್ಲಿ ಯಶಸ್ಸು ಕಂಡಿದ್ದೇನೆ. ಆದರೂ ಇನ್ನು ನಮ್ಮ ದೇಶದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಬಗೆಹರಿಯದೆ ಕಗ್ಗಂಟಾಗಿ ಉಳಿದಿವೆ. ಮೂಢನಂಬಿಕೆಗಳು, ಜಾತಿ ಭೇದಗಳು, ಸಾಮಾಜಿಕ ಪಿಡುಗುಗಳು ಎಲ್ಲೆಂದರಲ್ಲಿ ತಾಂಡವಾಡುತ್ತಿವೆ. ಆಳುವ ಸರ್ಕಾರಗಳ ಇಪ್ಪಗೆ ನೀತಿಗಳಿಂದಾಗಿ ಬಡವನಾಗಿ ಉಳಿದಿದ್ದಾನೆ, ಶ್ರೀಮಂತನಾಗಿ ಮೆರೆಯುತ್ತಿದ್ದಾನೆ. ಹಗಲಿರು ಎನ್ನದ ದೇಶ ಕಾಯುವ ವೀರ ಸೈನಿಕನಿಗೆ ನಿಜವಾದ ಗೌರವ ಸಲ್ಲಬೇಕು. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹತಾಶನಾಗಿರುವ ರೈತ ದೇವನಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಬಡ ಕೂಲಿ ಕಾರ್ಮಿಕರು ಕೂಡ ಎಲ್ಲರಂತೆ ನೆಮ್ಮದಿಯ ಜೀವನ ನಡೆಸಬೇಕು. ಈ ಅಸಮಾನತೆಯನ್ನು ದೊಡಿಸಲು ನಮ್ಮ ದೇಶದ ಯುವ ಪೀಳಿಗೆ ಸನ್ನದ್ಧವಾಗಿ ಎದ್ದು ನಿಲ್ಲಬೇಕಿದೆ. ಅಂದಾಗ ಮಾತ್ರ ಈ ನಮ್ಮ ಭವ್ಯ ಭಾರತ ಇಡೀ ಜಗತ್ತಿಗೆ ವಿಶ್ವಗುರು ಎಂದು ಗುರುತಿಸಿಕೊಳ್ಳಲು ಸಾಧ್ಯ. ಆ ನಿಟ್ಟಿನಲ್ಲಿ ಒಬ್ಬ ಭಾರತದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ಲವೇ? ಇನ್ನೊಂದು ವಿಷಯ ಹೇಳಬೇಕಿತ್ತು ನಿಮಗೆ. ಇನ್ನೊಂದು ವಿಷಯವೇ? ಅದೇನು ರಂಗಶ್ರೀ? ನೋಡಿ, ನಿಮ್ಮನ್ನ ಭೇಟಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಮುಂದೆ ಹಾಗೆ ಮಾತಾಡಬೇಕು, ಹೀಗೆ ಮಾತಾಡಬೇಕು ಅಂದ್ಕೊಂಡಿರ್ತೀನಿ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಏನು ಮಾತಾಡಬೇಕು ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಹಳೆ ವರ್ಷ ಕಳೆದು ಹೊಸ ವರ್ಷ ಶುರುವಾಗ್ತಿದೆ. ಈ ಹೊಸ ವರ್ಷದಂದು ಈ ಗ್ರೀಟಿಂಗ್ ಕಾರ್ಡಲ್ಲಿ ನಿಮಗೋಸ್ಕರ ನಾನೇನು ಬರೆದಿದ್ದೇನೆ. ದಯವಿಟ್ಟು ಇದನ್ನು ಓದಿ ಹೇಳಿ. ರನ್ನಶ್ರೀ ಪ್ರೇಮ್ ಕುಮಾರ್, ನನ್ನ ಹೃದಯದಲ್ಲಿ ನೀವಿರುವಿರಿ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ನೀಡಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇದೇನು ರನ್ನಶ್ರೀ, ನೀನು ನನ್ನನ್ನ
ಪ್ರೀತಿಸ್ತಿದ್ದೀನಿ, ಆರಾಧಿಸ್ತಿದ್ದೀನಿ, ಪೂಜಿಸ್ತಾ ಇದ್ದೀನಿ, ಪ್ರತಿನಿತ್ಯವೂ ನಿಮ್ಮ ಮುಂದೆ ಹಂಬಲಿಸ್ತಾ ಇದ್ದೀನಿ. ಬೇಡ ರಣಶ್ರೀ, ಬೇಡ. ಇದೆಲ್ಲ ಆಗದ ಹೋಗದ ಮಾತು. ತಗ ಮೊದಲು ಇದನ್ನು ಸುಟ್ಟು ಹಾಕಿಬಿಡು. ನೀವು ಸುಟ್ಟು ಹೋದ ಮಾತ್ರಕ್ಕೆ ಮನಸ್ಸಲ್ಲಿ ಬರದಿರುವ ಈ ಪ್ರೇಮ ಎಂದು ಸುಟ್ಟು ಹೋಗಲು ಸಾಧ್ಯವಿಲ್ಲ. ಪ್ರೇಮ್, ನಿಜವಾಗಿ ಹೇಳಿ, ನೀವು ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ. ನೋಡು ರನ್ನ, ಪ್ರೀತಿಸಬೇಕು, ಮದುವೆಯಾಗಬೇಕು, ಮಕ್ಕಳನ್ನೆತ್ತು ಸುಖ ಸಂಸಾರ ಮಾಡಬೇಕೆಂದು ನಾನು ಯಾವತ್ತೂ ಅಂದುಕೊಂಡಿಲ್ಲ. ನನ್ನ ಇಡೀ ಬದುಕನ್ನು ಬಡ ಬಕ್ಕರಿಗೆ, ದೀನ ದಲಿತರಿಗೆ, ಅನ್ನ ಕೊಡುವ ರೈತನಿಗೆ ಮೀಸಲಿಟ್ಟು ನನ್ನ ಜನ್ಮ ಸಾರ್ಥಕಗೊಳಿಸಬೇಕೆಂದು ಕನಸು ಕಂಡವನು ನಾನು. ಆದರೆ ಜೊತೆಯಾಗಿ ಬೆಳೆದು ಅನುದಿನದ ಒಡನಾಟದಿಂದ ನಿನ್ನಲ್ಲಿ ಸಲಿಗೆ ಬೆಳೆದು ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ಒಲವು ಮೂಡಿತಂತೂ ಸತ್ಯ. ನಾನದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಾನೀಗ ನಡೆದಿರುವ ಹಾದಿ ಹೂವಿನ ಹಾದಿಯಲ್ಲ, ಬರೀ ವಿಷದ ಮುಳ್ಳುಗಳೇ ತುಂಬಿರುವ ಭಯಂಕರವಾದ ಹಾದಿ. ಯಾಕೆಂದರೆ ಹಾಣೆ ಕಟ್ಟುವ ವಿಚಾರದಲ್ಲಿ ನಿಮ್ಮ ಸೋದರ ಮಾವ ಅಮರನಾಥನಂತೆ 100 ಶತ್ರುಗಳು ನನಗೆ ಹುಟ್ಟಿಕೊಂಡಿದ್ದಾರೆ. ಅವರ ವಿರೋಧವನ್ನು ಬಗ್ಗು ಬಡೆದು ನಾನಂದುಕೊಂಡದ್ದನ್ನು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಈ ಸಂದರ್ಭದಲ್ಲಿ ನನ್ನ ಪ್ರಾಣಕ್ಕೆ ಅಪಾಯವಿದೆ. ಹೀಗಿರುವಾಗ ನಿನ್ನನ್ನು ನಂಬಿದ ನಿನ್ನನ್ನು ಕಷ್ಟ ಕಾರ್ಪಣ್ಯದ ಕಕ್ಕತ್ತಲೆಯಲ್ಲಿ ದೂಡುವುದು ನನಗಿಷ್ಟವಿಲ್ಲ ರನ್ನ, ನನಗಿಷ್ಟವಿಲ್ಲ. ನೋಡಿ ಪ್ರೇಮ್, ನೀವು ನಡೆಯುವ ಹಾದಿಯಲ್ಲಿ ಕಲ್ಲಿರಲಿ, ಮುಳ್ಳಿರಲಿ, ಕಷ್ಟನೇ ಇರಲಿ, ಸುಖವೇ ಇರಲಿ, ನಾನು ನಿಮ್ಮ ಜೊತೆಯಾಗಿ ಇರುತ್ತೇನೆ. ನೋಡಿ, ನಿಮ್ಮ ಗುರಿ ಸಾಧನೆಗೆ ನಾನೆಂದೂ ಅಡ್ಡಿ ಬರುವುದಿಲ್ಲ, ಹೊರತು ಬೆಂಬಲವಾಗಿರುತ್ತೇನೆ. ನನ್ನ ಮಾವನೇ ನಮ್ಮ ಪ್ರೀತಿಗೆ ಅಡ್ಡ ಬಂದರೆ ಆ ಮನೆ ಹೊಸಲು ದಾಟಿ ನಿಮ್ಮ ಜೊತೆ ಬಂದು ನಿಮ್ಮ ಜೊತೆ ಬಾಳ್ವೆ ನಡೆಸುತ್ತೇನೆ. ದಯವಿಟ್ಟು ನನ್ನ ಮಾತನ್ನ ನಂಬಿ ಪ್ರೇಮ್. ಹಾಗಲ್ಲರನ್ನ, ತಲತಲಾಂತರದಿಂದ ಮರ್ಯಾದ ಮಂದಿರವೆಂದು ಹೆಸರಾಗಿರುವ ಆ ನಿಮ್ಮ ಮಾವನವರ ಮನೆತನ ಅಷ್ಟು ಸರಳವಾಗಿ ನಮ್ಮ ಪ್ರೀತಿಗೆ ಒಪ್ಪಿಕೊಳ್ಳುವುದಿಲ್ಲ. ಈ ಸ್ನೇಹದ ಕಡಲು ದೂರಾಗಿ ಹೋಗಿರುವ ಈ ಸಮಯದಲ್ಲಿ ಈ ಪ್ರೀತಿಯ ಮುಗಿಲು ನನ್ನ ಕೈಗೊಟಕದೆ ಹೋದರೆ ಸಹಿಸುವ ಶಕ್ತಿ ನನ್ನ ಹೃದಯಕ್ಕಿಲ್ಲ. ನೀನಂದುಕೊಂಡಂತೆ ಎಲ್ಲವೂ ಅಷ್ಟು ಸುಲಭವಿಲ್ಲ. ಅರ್ಥ ಮಾಡಿಕೊರನ್ನ. ಅರ್ಥವಾಯ್ತು ಪ್ರೇಮ್, ಅರ್ಥ ಆಯ್ತು. ನೀವೇನೇ ಹೇಳಿದರೂ ನನ್ನ ಮನಸ್ಸಿನಲ್ಲಿ ನಾಡಿರುವ ನನ್ನ ಮಾತು ಅಚಲವಾಗಿರುತ್ತೆ. ನೋಡಿ, ನಾನು ಮರ್ಯಾದೆ ಮನೆತನಸ್ಥದ ಮಂದಿರದ ಹೆಣ್ಣೆ ಆಗಿರಬಹುದು, ಆದರೆ ನನ್ನ ಮರ್ಯಾದೆ ಮಂದಿರ ನಿಮ್ಮ ಹೃದಯವೇ ಆಗಿರುತ್ತೆ. ಇಷ್ಟು ಹೇಳಿದರೆ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಮುಂದೆ ನನಗೆ ರಣಶ್ರೀ, ಹೆದರಬೇಡಿ. ನೀವು ಹೇಳಿದ್ದು, ನೀವು ನೋಡಿದ ಹಾಗೆ ನಾನು ಏನೂ ಮಾಡಿಕೊಳ್ಳುವುದಿಲ್ಲ. ನೋಡಿ, ನಿಮ್ಮಂಥ ಆದರ್ಶ ವ್ಯಕ್ತಿಯನ್ನು ಪ್ರೀತಿ ಮಾಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಳಿ ಏನಲ್ಲ. ಮನಸ್ಸೊಬ್ಬನಿಗೆ ಕೊಟ್ಟು ಮೈಯೊಬ್ಬನಿಗೆ ಕೊಟ್ಟು ಬದುಕುವುದಕ್ಕಿಂತ ಸದಾ ಕಾಲ ನಿಮ್ಮ ನೆನಪಿನಲ್ಲೇ ಬಾಳುತ್ತೇನೆ. ನೋಡುರನ್ನ, ಹಳಬೇಡರನ್ನ, ಹಳಬೇಡ. ನೀನು ಅತ್ತು ನನ್ನ ಕಣ್ಣಲ್ಲಿ ನೀರು ತರಿಸಬೇಡ. ನಾನಾದರೂ ನಿನ್ನನ್ನು ಮರೆತು ಬೇರೊಂದು ಹೆಣ್ಣನ್ನು ಮದುವೆಯಾಗಿ ಬಾಳಬಲ್ಲೆ? ಸಾಧ್ಯವಿಲ್ಲ. ನನ್ನ ಹೃದಯವೆಂಬ ದೇಗುಲದಲ್ಲಿ ನೀನ್ಯಾವತ್ತೂ ನೆಲೆಸಿದ್ದಾಗಿದೆ. ನೀನೇ ನನ್ನ ಮಾನಸ ಲೋಕದ ಅನುರಾಗ ದೇವತೆ, ನೀನೇ ನನ್ನ ಬಾಳ ಮುಕುಟದ ಅನರ್ಘ್ಯರತ್ನ. ಬಾರನ್ನ, ಈ ಜಗವ ಎದುರಾಗಲಿ ನೀನೆಂದೂ ನನ್ನವಳೆ, ನಾನೆಂದೂ ನಿನ್ನ ಕೈ ಬಿಡಲಾರೆ. ಥ್ಯಾಂಕ್ ಯು ಪ್ರೇಮ್, ಐ ಲವ್ ಯು.